ಹಾಯ್ ಫ್ರೆಂಡ್ಸ್, ಪಿ ಯು ಸಿ ಸ್ಟಡಿ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ತಿಂಗಳಲ್ಲಿ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪಾರ್ಟ್ 1 ವಿಡಿಯೋ ಪದ್ಯ ಭಾಗದಲ್ಲಿ ಚಾಪ್ಟರ್ ವೈಸ್ ಮತ್ತು ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ ಈ ವಿಡಿಯೋನಲ್ಲಿ ಮಾಹಿತಿ ತಿಳಿದುಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಳ್ಳಿ. ವಿಡಿಯೋ ಅರ್ಥ ಆಗಿದ್ದರೆ ನೀವು ಯಾವುದೇ ಸಬ್ಜೆಕ್ಟಲ್ಲಿ ಸ್ಕೋರಿಂಗ್ ಮಾಡ್ಕೋಬೋದು. ಸೊ ಫಸ್ಟ್ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ. ಹಾಗೆ ಇಷ್ಟ ಆದರೆ ಲೈಕ್ ಮೂಲಕ ಪ್ರೋತ್ಸಾಹ ನೀಡಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅದು ಏನಂದರೆ, ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋ ಮಾಡಬೇಕು ಅದು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಸೊ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಪ್ರಾರಂಭಿಸೋಣ. ನಿಮ್ಮ ಸ್ಕ್ರೀನ್ ಮೇಲೆ ನೋಡುವುದು ದುರ್ಯೋಧನ ವಿಲಾಪ. ಇದರ ಬಗ್ಗೆ ವಿಡಿಯೋ ಮಾಡಿದ್ದೇನೆ, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ಆ ವಿಡಿಯೋನ ನೋಡಿಕೊಳ್ಳಿ. ವಚನಗಳು: ದೇವನುಲಿದ ಕುಲವೇ ಸತ್ಕುಲಂ, ಹಲ್ಬಿದ್ದಳ್ ಕಲ್ಮರಂ ಕರಗುವಂತೆ, ತಲ್ಲಣ ಸಿದ್ದಿರು ಕಂಡೆಯ ತಾಳು ಮನವೇ, ಶಿಶು ಮಕ್ಕಗೊಲಿದ ಮಾದೇವ ಅಖಂಡ ಕರ್ನಾಟಕ ಎಂದಿಗೆ. ಈ ಚಾಪ್ಟರ್ಗಳ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ ರೀತಿ ಕೇಳಲಾಗುತ್ತೆ ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚೆ ಟೋಟಲ್ ಅಂಕಗಳು ನೋಡ್ಬೋದು. 4 ಅಂಕ, 5 ಅಂಕ, 6 ಅಂಕ, 5 ಅಂಕ, 2 ಅಂಕ, 5 ಅಂಕ, 5 ಅಂಕ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು ನೋಡಿಕೊಳ್ಳೋಣ. ಸೊ ನೋಡ್ಬೋದು, ಅಲ್ಲಂ ಪ್ರಭುವಿನ ವಚನಗಳು. ಇದರ ಮೇಲೆ 1 ಅಂಕದ 1 ಪ್ರಶ್ನೆ, ಹಾಗೆ ಸಂದರ್ಭ ಕೂಡ ಕೇಳಲಾಗುತ್ತೆ. ಟೋಟಲ್ 8 ಪ್ರಶ್ನೆಗಳಲ್ಲಿ 1 ಫಿಕ್ಸ್ ಆಗಿರುತ್ತೆ, 100% ಬರುತ್ತೆ, ನೋಟ್ ಮಾಡಿಕೊಳ್ಳಿ. ಹಾಗೆ ಸಂದರ್ಭ ಸಾರಾಂಶ ನೋಡಿದಾಗ ಟೋಟಲ್ 3 ಒಳಗೊಂಡಿದೆ, 3ರಲ್ಲಿ 1 ಫಿಕ್ಸ್ ಆಗಿರುತ್ತೆ, ನೋಡಿಕೊಳ್ಳಿ. ಸೊ ಟೋಟಲ್ 1 ಅಂಕದ 1 ಪ್ರಶ್ನೆ ಹಾಗೆ ಸಂದರ್ಭ ಈ ಚಾಪ್ಟರ್ ಮೇಲೆ ಬರುತ್ತದೆ. ನೆಕ್ಸ್ಟ್ ಚಾಪ್ಟರ್ ಗಟ್ಟಿವಾಳನ ವಚನಗಳು. ಇದರ ಮೇಲೆ ಕೂಡ 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಕೇಳಲಾಗುತ್ತೆ. ಅದರಲ್ಲಿ 1 ಪ್ರಶ್ನೆ ನೋಡ್ಬೋದು, ಇಲ್ಲಿ 1 ವಾಕ್ಯದ ಪ್ರಶ್ನೆ ನೋಡ್ಬೋದು. ಟೋಟಲ್ 8 ಒಳಗೊಂಡಿದೆ, 8ರಲ್ಲಿ 1 ಕೇಳ್ಬೋದು. ಈ ಚಾಪ್ಟರ್ ಮೇಲೆ ಸಂದರ್ಭ ಕೇಳುವುದಿಲ್ಲ. ಟೋಟಲ್ 4 ಅಂಕದ ಪ್ರಶ್ನೆ ಕೇಳಲಾಗುತ್ತೆ. ಸೊ 3ರಲ್ಲಿ 1 ಫಿಕ್ಸ್ ಆಗಿರುತ್ತೆ. ಅಕ್ಕ ಮಾದೇವಿ ವಚನಗಳಲ್ಲಿ 4 ಅಂಕದ 1 ಪ್ರಶ್ನೆ ಹಾಗೆ 1 ಅಂಕದ 1 ಪ್ರಶ್ನೆ ಇದರಲ್ಲಿ ಕೂಡ ಫಿಕ್ಸ್ ಆಗಿರುತ್ತೆ. ಸೊ 1 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 8 ಒಳಗೊಂಡಿದೆ, 8ರಲ್ಲಿ 1 ಕೇಳ್ಬೋದು. ಹಾಗೆ 4 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 4 ಪ್ರಶ್ನೆ ಒಳಗೊಂಡಿದೆ, ಇದರಲ್ಲಿ 1 ಫಿಕ್ಸ್ ಆಗಿರುತ್ತೆ. ಸೊ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ಬೋದು. ದೇವನುಲಿದ ಕುಲವೇ ಸತ್ಕುಲಂ, ಇದಕ್ಕೆ 1 ಅಂಕದ 1 ಪ್ರಶ್ನೆ ಹಾಗೆ 4 ಅಂಕದ 1 ಪ್ರಶ್ನೆ ಫಿಕ್ಸ್ ಆಗಿರುತ್ತೆ. 1 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 11 ಒಳಗೊಂಡಿದೆ, ಇದರಲ್ಲಿ ಮಿನಿಮಮ್ 1 ಪ್ರಶ್ನೆ ಬರುತ್ತದೆ. ಹಾಗೆ 4 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 6 ಒಳಗೊಂಡಿದೆ, 6ರಲ್ಲಿ 1 ಫಿಕ್ಸ್ ಆಗಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗುತ್ತೆ. ಹಾಗೆ 4ನೇ ಚಾಪ್ಟರ್ ಹಲ್ಬಿದ್ದಲ್ ಕಲ್ಮರಂ ಕರಗುವಂತೆ, ಇದಕ್ಕೆ ಟೋಟಲ್ 6 ಅಂಕಗಳು ಒಳಗೊಂಡಿದೆ. 2 ಅಂಕದ 1 ಪ್ರಶ್ನೆ ಹಾಗೆ 4 ಅಂಕದ 1 ಪ್ರಶ್ನೆ. 1 ಅಂಕದ ಪ್ರಶ್ನೆಗಳು ಕೇಳುವುದಿಲ್ಲ, ಹಾಗೆ ಸಂದರ್ಭ ಸಾರಾಂಶ ಕೂಡ ಕೇಳುವುದಿಲ್ಲ ಈ ಚಾಪ್ಟರ್ ಮೇಲೆ. ಸೊ 2 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 7 ಒಳಗೊಂಡಿದೆ, 7ರಲ್ಲಿ 1 ಫಿಕ್ಸ್ ಆಗಿ ನಿಮಗೆ ಕೇಳಲಾಗುತ್ತೆ. ಹಾಗೆ 4 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 9 ಒಳಗೊಂಡಿದೆ, 9ರಲ್ಲಿ ಮಿನಿಮಮ್ ನೀವು 5ಅನ್ನು ಪ್ರಾಕ್ಟೀಸ್ ಮಾಡಿ. 5 ಪ್ರಶ್ನೆಗಳಲ್ಲಿ 1 ಕೇಳಲಾಗುತ್ತೆ. ಇದರಲ್ಲಿ 5ನೇ ಚಾಪ್ಟರ್ ತಲ್ಲಣ್ಣ ಸಿದ್ದಿರು ಕಂಡೆಯ ತಾಳು ಮನವಿ, ಇದಕ್ಕೆ ಟೋಟಲ್ 5 ಅಂಕಗಳು ಒಳಗೊಂಡಿದೆ. 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, 2 ಅಂಕದ ಪ್ರಶ್ನೆ. ಸಂದರ್ಭ ಸಾರಾಂಶ ಕೇಳುವುದಿಲ್ಲ, ಜಸ್ಟ್ 1 ಅಂಕದ ಪ್ರಶ್ನೆ ನೋಡ್ಕೋಬೇಕು. ಹಾಗೆ 4 ಅಂಕದ ಪ್ರಶ್ನೆ ನೋಡಿಕೊಳ್ಳೋಣ. ಸೊ 1 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 8 ಒಳಗೊಂಡಿದೆ, 8ರಲ್ಲಿ 1 ಫಿಕ್ಸ್ ಆಗಿ ಕೇಳಲಾಗುತ್ತೆ. ಸೊ 4 ಅಂಕದ ಪ್ರಶ್ನೆ ನೋಡಿದಾಗ 2 ಒಳಗೊಂಡಿದೆ, 2ರಲ್ಲಿ ಫಿಕ್ಸ್ ಆಗಿ 1 ಕೇಳಲಾಗುತ್ತೆ. 6ನೇ ಚಾಪ್ಟರ್ ಶಿಶು ಮಕ್ಕಳಿಗೊಲಿದ ಮಾದೇವ, ಇದರಲ್ಲಿ 2 ಅಂಕದ ಒಂದೇ ಪ್ರಶ್ನೆ ಆಗಿರುತ್ತೆ, ಇಂಪಾರ್ಟೆಂಟ್ ಇರಲ್ಲ. ಆದರೂ ಕೂಡ 2 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 8 ಒಳಗೊಂಡಿದೆ, 8ರಲ್ಲಿ 1 ಫಿಕ್ಸ್ ಆಗಿ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬರುತ್ತದೆ. ಅಖಂಡ ಕರ್ನಾಟಕ, ಇದಕ್ಕೆ ಟೋಟಲ್ 5 ಅಂಕಗಳು ಒಳಗೊಂಡಿದೆ. 1 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. 1 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 9 ಒಳಗೊಂಡಿದೆ, 9ರಲ್ಲಿ 1 ಕ್ವಶನ್ ಫಿಕ್ಸ್ ಆಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರುತ್ತದೆ. ಸೊ ಈ 8 ಪ್ರಶ್ನೆಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನೋಡಿಕೊಳ್ಳಿ. ಹಾಗೆ ಸಂದರ್ಭ ಸಾರಾಂಶ ಕೂಡ ಕೇಳುವುದಿಲ್ಲ, ಡೈರೆಕ್ಟ್ ನಿಮಗೆ 4 ಅಂಕದ ಪ್ರಶ್ನೆಗಳು ಕೇಳಲಾಗುತ್ತೆ. 4 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 5 ಒಳಗೊಂಡಿದೆ, 5ರಲ್ಲಿ ನೀವು 4 ಟ್ರೈ ಮಾಡಿದರೆ 1 ಫಿಕ್ಸ್ ಆಗಿ ನಿಮಗೆ ಬರುತ್ತದೆ. ಸೊ ಇವು ವೆರಿ ಇಂಪಾರ್ಟೆಂಟ್ ಕ್ವಶನ್ಗಳು. 8ನೇ ಚಾಪ್ಟರ್ ಎಂದಿಗೆ, ರಾಮಚಂದ್ರ ಶರ್ಮ ಬರೆದಿರುವಂಥ ಪದ್ಯ. ಇದಕ್ಕೆ
5 ಅಂಕದ ಒಂದೇ ಪ್ರಶ್ನೆಗಳು ಕೇಳ್ಬೋದು. 5 ಅಂಕದ ಪ್ರಶ್ನೆ ನೋಡಿದಾಗ ಟೋಟಲ್ 4 ಒಳಗೊಂಡಿದೆ. 4ರಲ್ಲಿ ಒಂದು ಕ್ವಶನ್ ಫಿಕ್ಸ್ ಆಗಿ ಬರುತ್ತದೆ ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ಪಾರ್ಟ್ 1 ವಿಡಿಯೋನಲ್ಲಿ 1ರಿಂದ 8 ಚಾಪ್ಟರ್ಗಳು ಪದ್ಯಗಳು ಯಾವ ರೀತಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬರ್ಬೋದು ವಿಡಿಯೋನಲ್ಲಿ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ನಾನು ಭಾವಿಸಿದ್ದೀನಿ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ಪದ್ಯ ಮತ್ತು ಗದ್ಯ ಭಾಗಗಳ ಮೇಲೆ ವಿಡಿಯೋ ಆಗಿರುತ್ತೆ. ಅಲ್ಲಿವರೆಗೆ ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಅರ್ಥ ಆಗಲಿಲ್ಲ ಅಂದರೆ ಈ ವಿಡಿಯೋ ಇನ್ನೊಂದು ಸರಿ ನೋಡಿಕೊಳ್ಳಿ. ಆದರೂ ಕೂಡ ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.